Hello, future engineers. Welcome to the new video. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ ಕಾಯ್ತಿದ್ರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಈಗ ಈ ದಿನ ರಿಲೀಸ್ ಆಗಿರುವಂಥ ಶೆಡ್ಯೂಲ್. UGCET 2024 ಶೆಡ್ಯೂಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, ಯೋಗ ಅಂಡ್ ನ್ಯಾಚುರೋಪತಿ, BSc ನರ್ಸಿಂಗ್, ಫಾರ್ಮಾ ಡಿ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬಹುದು, ರೀಡ್ ದ ಇನ್ಸ್ಟ್ರಕ್ಷನ್ಸ್ ಕಂಪಲ್ಸರಿಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡೋಣ ಏನೇನು ಇನ್ಸ್ಟ್ರಕ್ಷನ್ ಇದೆ ಅಂತ. ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ಬೋದು ಅಂದ್ರೆ 30ನೇ ತಾರೀಕು ಸಂಜೆ 4 ಗಂಟೆಯಿಂದ 4ನೇ ತಾರೀಕು ಸಂಜೆ 4 ಗಂಟೆವರೆಗೂ. 30ನೇ ತಾರೀಕು 1, 2, 3, 4ನೇ ತಾರೀಕು 4 ಗಂಟೆವರೆಗೂ ಸಫಿಷಿಯಂಟ್ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಈ ರೌಂಡಲ್ಲಿ ಯಾರು ಯಾವುದೇ ತಪ್ಪು ಮಾಡಕ್ ಹೋಗ್ಬಿಡಿ. ನಿಮಗೆ ಇಷ್ಟ ಇರುವಂಥ ಸೀಟ್ಸ್ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಮಾಡಿಫೈ ಮಾಡ್ಕೋಬಹುದು. ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರೋರು ರೀಆರ್ಡರ್ ಮಾಡ್ಕೋಬಹುದು. ಇಲ್ಲ, ಎಂಟರ್ ದ ಆಪ್ಷನ್ಸ್ ದೇ ವಾಂಟ್ ಟು ಸೆಲೆಕ್ಟ್ ದ ವೆದರ್ ದ ಸೀಟ್ ಶೋನ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ಆರ್ ನಾಟ್. ಆಪ್ಷನ್ಸು ಹೊಸದಾಗಿ ಎಂಟ್ರಿ ಮಾಡ್ಕೋಬಹುದು. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ ತೋರಿಸಿರ್ಲಿ ತೋರಿಸದೇ ಇರಲಿ, ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಿ ಅಂತ KE ಅವರೇ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು ಅರೈಸ್ ಆಗುತ್ತೆ. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲದೆ ಇರುವ ಸೀಟ್ನು ಸಹ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರೊವಿಷನಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದ್ರೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಆದ ಮೇಲೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ? 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಆದಮೇಲೆ. ಸೊ 8ನೇ ತಾರೀಕು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಿದ್ದಾದ್ಮೇಲೆ ಫೀಸ್ ಕಟ್ಟೋದು, ಕಾಲೇಜ್ ರಿಪೋರ್ಟ್ ಆಗೋದು. ಪೇಮೆಂಟ್ ಆಫ್ ಫೀಸ್ ಅಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್. ಫೀ ಪೇಡ್ ಇಫ್ ಎನಿ ಇನ್ ದ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ರೌಂಡ್. ಮೊದಲೇ ಏನಾದರೂ ನೀವು ಫೀಸ್ ಕಟ್ಟಿದ್ದರೆ, ಚಾಯ್ಸ್ 2 ಕೊಟ್ಟು ಫೀಸ್ ಕಟ್ಟಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೋತಾರೆ. ಇಲ್ಲ ನಿಮ್ಮ ಹಿಂದಿನ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟು ಫೀಸ್ ಕಟ್ಟಿಲ್ಲ ಅಂದ್ರೆ ಈಗ ಫೀಸ್ ಕಟ್ಟಬೇಕಾಗುತ್ತೆ. ಪೇಮೆಂಟ್ ಆಫ್ ಫೀಸು, ಡೌನ್ಲೋಡಿಂಗ್ ಆಫ್ ದ ಅಡ್ಮಿಷನ್ ಆರ್ಡರ್ ಯಾವಾಗ ಮಾಡಬೇಕು? 9ನೇ ತಾರೀಕು, 10ನೇ ತಾರೀಕು, 11, 12, 13, 14ನೇ ತಾರೀಕು ಎಲ್ಲದಕ್ಕೂ ಸಫಿಷಿಯಂಟ್ ಟೈಮೇ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ಗೆ ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ. ಬಟ್ ಲಾಸ್ಟ್ ಡೇಟ್ ಯಾವತ್ತು ಅಂದ್ರೆ 15ನೇ ತಾರೀಕು ಸಂಜೆ 5:30. ಸೊ ಇನ್ನೂ 15 ದಿನಗಳಿಗಿಂತ ಜಾಸ್ತಿ ಇದೆ. ನಿಮಗೇನಾದ್ರೂ ಸೀಟ್ ಅಲಾಟ್ ಆದ್ರೆ ಖಂಡಿತ ಮೊದಲೇ ಫೀಸ್ ಕಟ್ಟಿರ್ತೀರಾ. ಚಾಯ್ಸ್ 2 ಕೊಟ್ಟರು, ಚಾಯ್ಸ್ 3 ಕೊಟ್ಟರು ಫೀಸ್ ಕಟ್ಟಿ ಇಮಿಡಿಯೇಟ್ ಆಗಿ ಕಾಲೇಜ್ ಹೋಗಿ ಜಾಯಿನ್ ಆಗಿ ಅನ್ನೋದು ನನ್ನ ಸಲಹೆ. ಮತ್ತೆ ಮಾಮೂಲಿ ಕಾಲೇಜು ಅಲಾಟ್ ಆಗಿರತ್ತೆ, ನಿಮ್ಗೆ ಇಷ್ಟ ಇಲ್ಲ, ಸರೆಂಡರ್ ಮಾಡಬೇಕು ಅನ್ಸುತ್ತೆ ಈಗ, ಸೊ ಅವ್ರಿಗೆ ಕ್ಯಾನ್ಸಲೇಷನ್ ನೋಟಿಫಿಕೇಶನ್ ಬಂದಿದೆ. ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ KEA ಸೀಟ್ ಸೆಲೆಕ್ಟೆಡ್ ಇನ್ ದ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಈಗ ಬೇಡ ಅನ್ಸ್ತಾ ಇರುತ್ತೆ. ಆರ್ ಇನ್ ದ ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ ಅಲಾಟ್ ಆಗಿತ್ತು, ಅಡ್ಮಿಷನ್ ಆಗಿದ್ರೆ ಏನೇನೋ ಆಗಿತ್ತು. ಬಟ್ ಈಗ ನೀವು ಕ್ಯಾನ್ಸಲ್ ಮಾಡಬೇಕು ಇಲ್ಲ ಸರೆಂಡರ್ ಮಾಡಬೇಕು ಅಂದ್ರೆ 3ನೇ ತಾರೀಕು 3/10/2024 ಬೆಳಿಗ್ಗೆ 11 ಗಂಟೆ ಒಳಗಡೆ ಏನಾದರೂ ನೀವು ಸಬ್ಮಿಟ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ರೀಫಂಡ್ ಆಫ್ ದ ಫೀಸ್ ಆಫ್ಟರ್ ಡಿಡಕ್ಟಿಂಗ್ ₹5,000. ನೀವು ಕಟ್ಟಿರುವ ಫೀಸಲ್ಲಿ ₹5,000 ಪೆನಾಲ್ಟಿ ಅಂತ ಹಿಡ್ಕೊಂಡು ಕಂಪ್ಲೀಟ್ ಅಮೌಂಟು ರೀಫಂಡ್ ಆಗುತ್ತೆ 3ನೇ ತಾರೀಕು ಒಳಗಡೆ ನೀವು ಸರೆಂಡರ್ ಮಾಡಿದ್ರೆ. ಸಪೋಸ್ ನೀವು 3ನೇ ತಾರೀಕು ಸರೆಂಡರ್ ಮಾಡಿಲ್ಲ ಅನ್ಕೊಳ್ಳಿ. ಇಫ್ ಎ ಕ್ಯಾಂಡಿಡೇಟ್ ಸರೆಂಡರ್ಸ್ ದ ಇಂಜಿನಿಯರಿಂಗ್ ಸೀಟ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಏನಾದರೂ ನೀವು ಸಬ್ಮಿಟ್ ಮಾಡ್ಲಿಕ್ಕೆ ಹೋದ್ರೆ ಫೀಸ್ ಪ್ರಿಸ್ಕ್ರೈಬ್ಡ್ ಬೈ ದ ಗವರ್ನಮೆಂಟ್, ಫೀಸ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದರೆ 1 ಲಕ್ಷ ಅನ್ಕೊಳ್ಳಿ. ಅಂಡ್ ಪೆನಾಲ್ಟಿ ಆಫ್ 5 times ಆಫ್ ದ ಫೀಸ್ ಹ್ಯಾಸ್ ಟು ಬಿ ಪೇಯ್ಡ್ ಬೈ ಆಲ್ ಕ್ಯಾಟಗರೀಸ್ ಕ್ಯಾಂಡಿಡೇಟ್ಸ್ ಟು KEA. ನೀವು ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಆಗಿರ್ರಿ, ಬೈ ಆಲ್ ಕ್ಯಾಟಗರೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ನನಗೆ ಫೀಸ್ 750 × 5 ಅಂತ. ಇವರು ಹೇಳ್ತಾ ಇರೋದು ಗವರ್ಮೆಂಟ್ ಫಿಕ್ಸ್ ಮಾಡಿರೋ ಫೀಸು. ಅಂಡ್ ಪೆನಾಲ್ಟಿ ಆಫ್ 5 times ಆಫ್ ದ ಫೀಸ್ ಹ್ಯಾಸ್ ಟು ಬಿ ಪೇಯ್ಡ್ ಬೈ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ಎಲ್ಲ ವರ್ಗದ ಅಭ್ಯರ್ಥಿಗಳು ಫೀಸು ಪ್ಲಸ್ 4 times ಆಫ್ ದಟ್ ಅಂದರೆ ಟೋಟಲಿ 5 times ಆಫ್ ದಟ್, ಟೋಟಲಿ 6 times ಆಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅಂಥ ಸೀಟ್ಸು ಆಪ್ಷನ್ ಎಂಟ್ರಿಯಲ್ಲಿ ಮಾಡಲೇಬೇಡಿ. ಈಗಲೂ ಸಫಿಷಿಯಂಟ್ ಟೈಮ್ ಇದೆ. ಯಾಕೆಂದ್ರೆ 4ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇರೋದು. 30ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇರೋದು, 4ಕ್ಕೆ ಮುಗಿಯುತ್ತೆ. ಅಂದ್ರೆ 4ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ. ಹಾಗಾಗಿ ಹುಷಾರಾಗಿ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ, ಪ್ರಯಾರಿಟೀಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.